अस्सलाम वालेकुम रहमतुल्लाहि व बरकातुहू ಎಲ್ಲರಿಗೂ नमस्कारಗಳು। डियर 10th स्टैंडर्ड स्टूडेंट्स, आप लोगों का लास्ट टाइम क्या दिए थे, ब्लूप्रिंट दिए थे। उसी बेस पे आप लोगों का मॉडल क्वेश्चन पेपर 1 का क्वेश्चन विथ आंसर देखेंगे, आंसर की के साथ है। तो आप लोग, ये बहुत इम्पोर्टेंट है, आप लोग अच्छे से रिवाइज करिए, आप लोगों को बहुत हेल्प होने वाला है। देखिए, फर्स्ट आप लोगों को 4 ऑब्जेक्टिव टाइप क्वेश्चंस रहेंगे। उसमें फर्स्ट क्वेश्चन क्या है बोले तो बन्नी बन्नी एन्नुವುದು, इसका 4 ऑप्शंस रहते हैं। उसमें से मेन उत्तर क्या है बोले तो, आंसर क्या है बोले तो डी द्विरुक्ति है। ಸೆಕೆಂಡ್ बोले तो ಮಹೋತ್ಸವ ಪದವು ಉದಾಹರಣೆಯಾಗಿರುವ ಸಂಧಿ, इसका आंसर क्या है, सी गुण संधि है। थर्ड कौन सा है बोलो, क्वेश्चन कौन सा है देखिए, ಮರವನ್ನು ಪದದಲ್ಲಿರುವ ವಿಭಕ್ತಿ, ಉತ್ತರ ಎ ದ್ವಿತೀಯ। ಪ್ರಶ್ನೆ 4, 6 ಸಾಲುಗಳುಳ್ಳ ಪದ್ಯವನ್ನು ಹೇಗೆ ಕರೆಯುತ್ತಾರೆ, ಬಿ ಷಟ್ಪದಿ। देखो, ये ऑब्जेक्टिव टाइप क्वेश्चंस रहते, 4 ऑप्शंस रहते हैं, उसमें से करेक्ट आंसर को टिक करके लिखना रहता। तो ये डायरेक्ट आंसर ही है, क्वेश्चंस नहीं है, वो आप लोगों के मॉडल क्वेश्चन पेपर में मिल जाता। ये आंसर की है। देखिए, उसके बाद आप लोगों को सेकेंड बीट क्या मिलती, 1 मार्क के क्वेश्चन आंसर रहता। तो ये 12 क्वेश्चन के 12 मार्क्स आप लोगों को मिलते। तो क्वेश्चन विथ आंसर देखिए। ಪ್ರಶ್ನೆ 5, ಈ ನಾಡಿನ ಬೆನ್ನೆಲುಬು ಯಾರು, ಉತ್ತರ कृषि। ಈ ನಾಡಿನ ಬೆನ್ನೆಲುಬು, कृषि भी लिख सकते, रैता भी लिख सकते। देखो, नेक्स्ट क्वेश्चन क्या है, ಪ್ರಶ್ನೆ 6, ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ, ಉತ್ತರ ಶಿಷ್ಯರ ಮನಸ್ಸನ್ನು ಓದುವ ಶಕ್ತಿ ಇರುತ್ತದೆ। ಪ್ರಶ್ನೆ 7, ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ, ಉತ್ತರ ಹಕ್ಕಿಗೂಡಿನಲ್ಲಿ ಕಲಾವಿದನ ಸ್ವಪ್ರಜ್ಞತೆ, ವಿಜ್ಞಾನಿಯ ತಂತ್ರಜ್ಞಾನದ ಸಮನ್ವಯತೆ ಇದೆ। ಪ್ರಶ್ನೆ 8, ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು, ಉತ್ತರ ಹರಿದ್ವಾರದಲ್ಲಿ ಗಂಗಾ ನದಿಯ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿಯನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು। ಪ್ರಶ್ನೆ 9, ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯಪಡುತ್ತಿದ್ದನು, ಉತ್ತರ ಕಾಡಿನ ದಾರಿಯಲ್ಲಿ ಕತ್ತಲೆ ಇದ್ದ ಕಾರಣ ಭಯಪಡುತ್ತಿದ್ದನು। ಪ್ರಶ್ನೆ 10, ಹಾಮಾನಾಯಕರ ಪ್ರಕಾರ ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದ್ದಾರೆ, ಉತ್ತರ ಹಾಮಾನಾಯಕರ ಪ್ರಕಾರ ನಮ್ಮ ಹಿರಿಯರು ನಮಗೆ ಸೌಜನ್ಯದ ಗೆರೆಯನ್ನು ಕಾಣಿಸಿದ್ದಾರೆ। ಪ್ರಶ್ನೆ 11, ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ, ಉತ್ತರ ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ। ಪ್ರಶ್ನೆ 12, ಕವಿ ಮಾನವನ ಬದುಕನ್ನು ಇಬ್ಬನಿಯಂತೆ ಇರಬೇಕು ಎಂದು ಏಕೆ ಬಯಸುತ್ತಾರೆ, ಉತ್ತರ ಇಬ್ಬನಿಯು ಸದ್ದು ಗದ್ದಲವಿಲ್ಲದೆ ಮೌನವಾಗಿ ಕರಗುವುದರಿಂದ ಕವಿ ಮಾನವನ ಬದುಕನ್ನು ಇಬ್ಬನಿಗೆ ಹೋಲಿಸಿದ್ದಾರೆ। ಪ್ರಶ್ನೆ 13, ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಯಾರು ಬಂದಾರೆಂದು ಉತ್ತೇಜಿಸಲಾಗಿದೆ, ಉತ್ತರ ಶಿವನು ಬಂದಾನೆಂದು ಉತ್ತೇಜಿಸಲಾಗಿದೆ। ಪ್ರಶ್ನೆ 14, ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಯಾವಾಗ, ಉತ್ತರ ಪುಣ್ಯ ತೀರ್ಥಗಳು ನೀರು ಬರದಿದ್ದರೆ ಕೆರೆಗಳು ನಿಷ್ಪ್ರಯೋಜಕ ಆಗುವುದು। ಪ್ರಶ್ನೆ 15, ಅಕ್ಕ ಮಹಾದೇವಿಯವರು ಹೇಳಿದಂತೆ ಸಂತೆಯೊಳಗಿದ್ದು ಮನೆಯ ಮಾಡಿದರೆ ಯಾವುದಕ್ಕೆ ನಾಚಬಾರದು, ಉತ್ತರ ಅಕ್ಕ ಮಹಾದೇವಿಯವರು ಹೇಳಿದಂತೆ ಸಂತೆಯೊಳಗೊಂದು ಮನೆಯ ಮಾಡಿದರೆ ಶಬ್ದಕ್ಕೆ ಅಂಜಬಾರದು। ಪ್ರಶ್ನೆ 16, ಉತ್ತರನು ನಿಟ್ಟೋಟದಲ್ಲಿ ಓಡಿದ್ದು ಏಕೆ, ಉತ್ತರ ವಿಸ್ತಾರವಾದ ಸಮುದ್ರದಂತೆ ಕಾಣುವ ಸೈನ್ಯವನ್ನು ಕಂಡು ಯುದ್ಧ ಮಾಡಲು ಹೆದರಿ ಓಡಿದನು। देखिए, 1 मार्क के क्वेश्चन विथ आंसर है, और जो ये रेड पेन से लिखे सो है, ये बुक का नेम है और उसका पेज नंबर है, वो पेज में ये क्वेश्चन है बोल के आप लोगों को दिए सो है, बुक का नेम और पेज नंबर। तो आप लोग वो रेड पे जो भी लिखा हुआ है उसको इग्नोर करिए और आप लोग ये क्वेश्चन आंसर को पढ़िए, आपको ये हेल्प होते। इसके बाद हम क्या देखेंगे, 2 मार्क के क्वेश्चन आंसर। फर्स्ट क्वेश्चन क्या है 2 मार्क में बोले तो, ಪ್ರಶ್ನೆ 17,
ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು? ಉತ್ತರ: ದೇಶದ ರಕ್ಷಣೆ ಮಾಡುವವರು ಸೈನಿಕರು. ಸೈನಿಕ ಬಲ ಇದ್ದಾಗ ದೇಶದ ರಕ್ಷಣೆ ಸಾಧ್ಯ. ಇಲ್ಲದಿದ್ದರೆ ಬೇರೆ ದೇಶದವರು ನಮ್ಮ ದೇಶದ ಮೇಲೆ ದುರಾಕ್ರಮಣ ಮಾಡಿ ಯುದ್ಧ ಸಾರಿ ನಮ್ಮನ್ನು ಗುಲಾಮರನ್ನಾಗಿಸಿಕೊಳ್ಳಬಹುದು. ಆದುದರಿಂದ ಸೈನಿಕರು ಪ್ರಬಲವಾಗಿದ್ದಾಗ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ. ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರನ್ನೂ ಹೊಡೆದು ಹಾಕಿ ತಾನೇ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು. ಆದುದರಿಂದ ನಮ್ಮ ರಕ್ಷಣಾ ಪಡೆ ತುಂಬ ಪ್ರಬಲವಾಗಿರಬೇಕು. ಪ್ರಶ್ನೆ 18. ಹಕ್ಕಿಗೂಡಿನ ವಿಶೇಷತೆಯನ್ನು ತಿಳಿಸಿ. ಉತ್ತರ: ಅವು ಕೆಲವು ಕೀಟ, ಉರುಗ ಸಂತತಿ ಮತ್ತು ಹಲವು ಸಂತತಿಗಳಂತೆ ಸುಂದರವಾಗಿ ಗೂಡು ಕಟ್ಟುತ್ತವೆ. ಇಲ್ಲಿ ವಾಸ್ತುಶಿಲ್ಪಿ ಕಲ್ಪನೆ ಸಾಕಾರಗೊಳ್ಳುತ್ತದೆ. ಅವು ಸಿಮೆಂಟ್, ಗಾರೆಯಂಥ ವಸ್ತುಗಳಿಗಿಂತಲೂ ಭಿನ್ನವಾದ ವಸ್ತುಗಳನ್ನು ಬಳಸಬಲ್ಲ. ಒಳಗೋಡೆಯ ಗೋಡೆಯನ್ನು ಪ್ಲಾಸ್ಟರ್ ಮಾಡಬಲ್ಲವು. ಸೌಂದರ್ಯ ಪ್ರಜ್ಞೆಯು ಅವಕ್ಕಿದೆ. ಪ್ರಶ್ನೆ 19. ಹರಿದ್ವಾರವನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ? ಉತ್ತರ: ಭಾರತದ 7 ಪ್ರಾಚೀನ ಪವಿತ್ರ ನಗರದಲ್ಲಿ ಒಂದಾದ ಹರಿದ್ವಾರ ಎಲ್ಲ ತೀರ್ಥಕ್ಷೇತ್ರ ನಗರಗಳಂತೆಯೇ ತನ್ನೊಳಗೆ ಪ್ರಾಚೀನತೆಯ ಲಕ್ಷಣಗಳನ್ನು ಉಳಿಸಿಕೊಂಡಿದೆ. 2 ಬದಿಗೆ ಎತ್ತರದ ಮನೆಗಳನ್ನು ಹಬ್ಬಿಸಿಕೊಂಡು ಇಟ್ಟಾದ ಬೀದಿಗಳ ಸಾಲು, ನಡುವೆ ತಟ್ಟನೆ ಕಣ್ಣನ್ನು ಸೆಳೆಯುವ ಗುಡಿಗಳು, ಆಶ್ರಮಗಳು, ಧರ್ಮಶಾಲೆಗಳು ಇತ್ಯಾದಿಗಳಿಂದ ಮತ್ತು ಎಲ್ಲ ತೀರ್ಥಕ್ಷೇತ್ರಗಳಿಗೂ ಸಮಾನ ಅಂಶವಾದ ಗಲೀಜುಗಳಿಂದ ತನ್ನ ಪ್ರತ್ಯೇಕತೆಯನ್ನು ಕಾಯ್ದುಕೊಂಡಿದೆ ಎಂದು ವರ್ಣಿಸಿದ್ದಾರೆ. ಪ್ರಶ್ನೆ 20. ಸಮಾಜ ಜೀವನದ ಪ್ರಧಾನ ಲಕ್ಷಣಗಳಾವುವು? ಉತ್ತರ: ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಬೇಕಾಗಿ ಬರುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣ. ದೊಡ್ಡ ಬೇಡಿಕೆಯೊಂದಿಗೆ ಹೋಗಬಹುದು, ಚಿಕ್ಕ ಕೋರಿಕೆಯೊಂದಿಗೆ ಹೋಗಬಹುದು, ಸ್ವಾರ್ಥಕ್ಕಾಗಿ ಹೋಗಬಹುದು, ಕರ್ತವ್ಯ ನಿರ್ವಹಣೆಗಾಗಿ ಹೋಗಬಹುದು. ಅಂಗಡಿ ಗ್ರಾಹಕರು ಹೋಗುತ್ತಾರೆ, ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ, ಕಕ್ಷಿದಾರರು ವಕೀಲರಲ್ಲಿ ಹೋಗುತ್ತಾರೆ, ಜನರು ಅಧಿಕಾರಿಗಳ ಬಳಿ ಹೋಗುತ್ತಾರೆ, ಟಿಕೆಟ್ ಕೇಳಲು ಕಂಡಕ್ಟರ್ ಹತ್ತಿರ ಹೋಗಬೇಕು, ದೂರ ಕೇಳಲು ಪೊಲೀಸರ ಬಳಿ ಹೋಗಬೇಕು, ಬಟ್ಟೆ ಹೊಲಿಸಿಕೊಳ್ಳಲು ದರ್ಜಿಯ ಹತ್ತಿರ ಹೋಗಬೇಕು. ಹೀಗೆ ಒಬ್ಬರು ಇನ್ನೊಬ್ಬರ ಬಳಿ ಹೋಗದೆ ಜೀವನ ಸಾಗುವುದಿಲ್ಲ. ಇದು ಸಮಾಜ ಜೀವನದ ಪ್ರಧಾನ ಲಕ್ಷಣವಾಗಿದೆ. ಪ್ರಶ್ನೆ 21 ನೋಡ್ರಿ. ಕುಣಿಗಲ್ ಕೆರೆ ನೋಡುವವರಿಗೆ ಹೇಗೆ ಕಾಣುತ್ತಿತ್ತು? ಅಥವಾ ಕುಣಿಗಲ್ ಕೆರೆ ಎಂಥವರನ್ನು ಬೆರಗುಗೊಳಿಸುತ್ತಿತ್ತು, ಏಕೆ? ಅಥವಾ ಕುಣಿಗಲ್ ಕೆರೆಯ अंदವನ್ನು ಹೇಗೆ वर्णिಸಲಾಗಿದೆ? देखिए यहाँ पे 3 क्वेश्चन है, वो तीनों क्वेश्चन का एक ही आंसर होता है. अगर आप लोगों को फर्स्ट 1 क्वेश्चन पूछे या फिर सेकेंड या फिर थर्ड, ये तीनों में से कोई भी क्वेश्चन पूछे तो आप लोग यही आंसर लिखना है. अथवा बोले तो और को बोलते. तो 3 क्वेश्चन का एक ही आंसर है बोके, इसलिए 3 क्वेश्चन अलग अलग तरह से बना के क्रिएट करके आपको दिए. इसका आंसर देखिए. उत्तर: ಕುಣಿಗಲ್ ಕೆರೆ ನೋಡುವವರಿಗೆ ಒಂದು ವೈಭೋಗವೆಂಬಂತೆ ಇದೆ. ಇದು ಮನಸ್ಸಿಗೆ ಆನಂದವನ್ನು ನೀಡುವಂತೆ ಕಾಣುತ್ತಿತ್ತು. ಇದು ಸಂತೆಯ ಹಾದಿಯಲ್ಲಿದ್ದು ಕಲ್ಲು ಕಟ್ಟೆಯಿಂದ ಇದು ಸುಂದರವಾಗಿ ನಿರ್ಮಾಣಗೊಂಡಿತ್ತು. ಇದು ಬಾಳೆಯ ಹಣ್ಣಿನಂತೆ ಬಾಗಿಕೊಂಡು ನಿಂಬೆಯ ಹಣ್ಣಿನಂತೆ ತುಂಬಿಕೊಂಡಂತೆ ಕಾಣಿಸುತ್ತಿತ್ತು. ಇದು ತನ್ನ ಸೌಂದರ್ಯದಿಂದಾಗಿ ಎಂಥವರನ್ನು ಬೆರಗುಗೊಳಿಸುವಂತೆ ಕಾಣುತ್ತಿತ್ತು. ಪ್ರಶ್ನೆ 22. ವೇಷ ಆಚರಣೆಯ ಬಗ್ಗೆ ಸಿದ್ದರಾಮ ಚಿಂತನೆಯನ್ನು ತಿಳಿಸಿ. ಉತ್ತರ: ಬರೀ ವೇಷ ಧರಿಸಿದರೆ ಫಲವಿಲ್ಲ, ವೇಷಕ್ಕೆ ಅನುಗುಣವಾಗಿ ಆಚರಣೆಗಳು ಇರಬೇಕು ಎಂಬ ಚಿಂತನೆ ಸಿದ್ದರಾಮದ್ದು. ಮನುಷ್ಯನು ತನ್ನ ಜೀವನ ನಿರ್ವಹಣೆಗಾಗಿ ಅನೇಕ ವೇಷಗಳನ್ನು ಧರಿಸುತ್ತಾರೆ. ವೇಷ ಧರಿಸಿದ್ದಕ್ಕೆ
ವಚನಕಾರರ ವಿರುದ್ಧವಿಲ್ಲ. ವೇಷಕ್ಕೆ ಅನುಗುಣವಾಗಿ ನಿಮ್ಮ ಕೆಲಸಗಳು ಆಚರಣೆಗಳಿರಲಿ, ನುಡಿಯಂತೆ ನಡೆಯಿರಲಿ ಎಂಬ ಮಾತು ಸಹ ಇದನ್ನೇ ಪ್ರತಿಪಾದಿಸುತ್ತದೆ. ಪ್ರಶ್ನೆ 23. ಹಾವನ್ನು ಕಂಡ ವೈದ್ಯರ ತಲೆಯಲ್ಲಿ ಮೂಡಿದ ವಿಚಾರಗಳೇನು? ಉತ್ತರ: ಹಾವಿನಂತೆಯೇ ದುಷ್ಟ ಜಂತುವು ಕೆಣಗದೆ ಯಾರನ್ನು ಹಿಂಸಿಸುವುದು, ಆದರೆ ಮನುಷ್ಯ ಸುಮ್ಮನೆ ಬಿಡುವನೆ? ಅವನ ಆಸೆಯ ಹಾವು ಯಾರು ಕೆಣಗದಿದ್ದರೂ ಎಲ್ಲರನ್ನು ಕಡಿಯುವುದು. ಕಳ್ಳನನ್ನು ಮೊದಲು ಮಾಡಿ ಸಾಮ್ರಾಟನವರಿಗೆ ಎಲ್ಲರಿಗೂ ಆಸೆ ಎಂದು ಹಾವನ್ನು ಕಂಡ ವೈದ್ಯರ ತಲೆಯಲ್ಲಿ ವಿಚಾರಗಳು ಮೂಡಿ ಬಂದವು. ಪ್ರಶ್ನೆ 24. ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ? ಉತ್ತರ: ಕನ್ನಡ ನಾಡಿನ ಜನರು ಹೇಳ ಬಯಸಿದ್ದನ್ನು ಹದವಾಗಿ ಹೇಳುತ್ತಾರೆ. ಹದವಾಗಿ ಹೇಳಿರುವುದನ್ನು ಶೋಧಿಸಿ ನೋಡುವ ಚತುರರೂ ಆಗಿದ್ದಾರೆ. ಉದ್ದೇಶಪೂರ್ವಕವಾಗಿ ಓದದಿದ್ದರೂ ಕಾವ್ಯ ಪ್ರಯೋಗ ಮಾಡುವಷ್ಟು ಪರಿಣತ ಬುದ್ಧಿ ಇರುವಂತಹವರು ಎಂದು ಶ್ರೀವಿಜಯನು ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕುರಿತು ವರ್ಣಿಸಿದ್ದಾರೆ. देखिए स्टूडेंट, ये 2 मार्क के क्वेश्चन आंसर है. टोटल आपको 2 मार्क के 8 क्वेश्चंस देते, जिसके आप लोगों को 16 मार्क्स मिलते. ये ब्लूप्रिंट बेस्ड क्वेश्चन मॉडल क्वेश्चन पेपर्स है, तो आप लोगों को ये हेल्प होती. अच्छे से लर्न करिए. इसके आगे के जो भी बिट्स है वो हम नेक्स्ट वीडियो में देखेंगे. मिलते हैं नेक्स्ट वीडियो में. अल्लाह हाफिज़.